ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಉನ್ನತನ್ ಮಂಜುನಾಥ್. ಹೊನ್ನಳ್ಳಿ ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ಅವ್ಯವಸ್ಥೆ, ಸಾರ್ವಜನಿಕರ ಪರದಾಟ. ಹೊನ್ನಳ್ಳಿ ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ನೀಡಬೇಕಾದಂತಹ ಮೂಲಭೂತ ಸೌಲಭ್ಯಗಳ ಕೊರತೆ ಕಾಣಿಸಿಕೊಂಡಿದ್ದು, ಕಚೇರಿಗೆ ಬರುವ ಜನರು ದಿನವಿಡೀ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಳಿತುಕೊಳ್ಳಲು ವ್ಯವಸ್ಥೆ ಇಲ್ಲ, ಕುಡಿಯುವ ನೀರು ಸಹ ಸಿಗುತ್ತಿಲ್ಲ. ಶೌಚಾಲಯಗಳ ದುಸ್ಥಿತಿ ಸೇರಿದಂತೆ ಅನೇಕ ಸಮಸ್ಯೆಗಳು ಸಾರ್ವಜನಿಕರನ್ನ ಕಾಡ್ತಾ ಇದೆ. ಸಾರ್ವಜನಿಕರಿಗಾಗಿ ಇರ್ತಕ್ಕಂಥ ಚಾನಲ್ ಜನಶ್ರೀ ನೋಡಿ. ನಾವಿವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತಾಲೂಕು ಕಚೇರಿಯಲ್ಲಿದ್ದೀವಿ. ಇಲ್ಲಿ ಸಾರ್ವಜನಿಕರು ಉಪಯೋಗಿಸ್ತಕ್ಕಂತಹ ಶೌಚಾಲಯದ ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ. ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಶೌಚಾಲಯಗಳಿಗೆ ಬೀಗ ಹಾಕ್ಕೊಂಡಿರ್ತಾರೆ, ಬೋರ್ಡ್ ಕೂಡ ಹಾಕಿದ್ದಾರೆ ಸಿಬ್ಬಂದಿಗಳಿಗೆ ಮಾತ್ರ ಅಂತ. ಆದರೆ ಶೌಚಾಲಯದ ಒಳಭಾಗದಲ್ಲಿ ನಾವೀಗ ನಾವು ಕ್ಯಾಮ್ರಾಮನ್ ಜೊತೆ ಬಂದಿದ್ದೀವಿ. ಇಲ್ಲಿ ಇದನ್ನು ನೋಡಿದರೆ ನಮಗೆ ಅಸಹ್ಯ ಆಗ್ತಾ ಇದೆ. ದಿನ ತಾಲೂಕು ಕಚೇರಿಗೆ ಸಾವಿರಾರು ಜನ ಆಗಮಿಸ್ತಾರೆ. ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಪುರುಷರಿರ್ಬೋದು, ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿರ್ಬೋದು. ಅವರೆಲ್ಲ ಹಾಗಾದರೆ ಈ ಒಂದು ಶೌಚಾಲಯದ ಸಂದರ್ಭದಲ್ಲಿ ಅಥವಾ ಈ ನ್ಯಾಚುರಲ್ ಕಾಲ್ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕು? ಹಾಗಾದರೆ ಈಗಾಗಲೇ ನಾವು ಕೆಳಭಾಗದಲ್ಲೂ ಎಲ್ಲ ಶೌಚಾಲಯಗಳ ಶೂಟನ್ನು ಮಾಡಿದ್ವಿ, ಎಲ್ಲದಕ್ಕೂ ಬೀಗ ಹಾಕಿದ್ರು. ಈಗ ಮೇಲ್ಭಾಗದಲ್ಲಿರ್ತಕ್ಕಂಥ ಶೌಚಾಲಯಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಬಹಳ ಅಸಹ್ಯವಾಗಿದೆ. ಶೌಚಾಲಯದ ಒಳಭಾಗದಲ್ಲಿ ಬಂದರೆ ನಮಗೆ ಅಸಹ್ಯ ಅನ್ನಿಸ್ತಾ ಇದೆ. ಇನ್ನು ಇದನ್ನು ಉಪಯೋಗಿಸೋದು ಹೇಗೆ? ಎಷ್ಟು ವರ್ಷಗಳಾಗಿದೆಯೋ ಇದನ್ನು ಕ್ಲೀನ್ ಮಾಡದೆ ಈ ರೀತಿಯಾಗಿರ್ತಕ್ಕಂಥ ಶೌಚಾಲಯ ತಾಲೂಕು ಕಚೇರಿ ಅಂತ ಹೇಳಿದ್ರೆ ತಾಲೂಕು ಸಂದರ್ಭ ಒಂದು ಶಕ್ತಿ ಕೇಂದ್ರ ಇದ್ದಂಗೆ. ಶಕ್ತಿ ಕೇಂದ್ರದ ಪರಿಸ್ಥಿತಿ ಈ ರೀತಿ ಆದರೆ ಹೇಳುವವರು ಯಾರು, ಕೇಳುವವರು ಯಾರು? ಈ ಬಗ್ಗೆ ನಮ್ಮ ವರದಿಗಾರರು ಸ್ಥಳಕ್ಕೆ ಭೇಟಿ ನೀಡಿ ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ಇಲ್ಲೂ ಕೂಡ ಬಂದಿರತಕ್ಕಂಥ ಅನೇಕ ರೈತ ಜನಾಂಗದವರು ಇರ್ಬೋದು, ಬೇರೆ ಬೇರೆ ಊರಿಂದ ಬಂದಿರತಕ್ಕಂಥ ಎಲ್ಲರನ್ನೂ ಕೂಡ ಮಾತಾಡಿಸಿದ್ವಿ. ಅವರೆಲ್ಲರೂ ಹೇಳ್ತಕ್ಕಂಥದ್ದು ಒಂದೇ, ನಮ್ಮ ಯಾವುದೇ ಕೆಲಸಕ್ಕೆ ನಾವಿಲ್ಲಿ ಬಂದರೂ ನಮಗೆ ತಿಂಗಳುಗಟ್ಟಲೆ ಇಲ್ಲಿ ಅಲೆದಾಡಿಸ್ತಾರೆ ಅಂತೇಳಿ. ಅದು ಒಂದೇ ಅಲ್ಲದೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳು ಕೂಡ ಇಲ್ಲ. ಶೌಚಾಲಯವನ್ನು ನಾವು ಶೂಟ್ ಮಾಡಿದ್ದೀವಿ. ಆ ಶೌಚಾಲಯದಲ್ಲಿ ಕಾಲಿಡೋಕ್ಕಾಗಲ್ಲ. ಆದರೂ ಕೂಡ ಅವ್ರು ಯಾರೋ ಶಿರಸ್ತೇದಾರ್ ಬಂದರು, ಅವ್ರು ಹೇಳ್ತಾರೆ 2 ದಿವಸಕ್ಕೊಮ್ಮೆ ನಾವು ಈ ಶೌಚಾಲಯವನ್ನು ಕ್ಲೀನ್ ಮಾಡಿಸ್ತೀವಿ ಅಂತೇಳಿ. ಆ ಶೌಚಾಲಯದಲ್ಲಿ ಕಾಲಿಡೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಆ ರೀತಿಯಾಗಿದೆ. ಅದು ಒಂದೇ ಅಲ್ಲ, ಇಲ್ಲಿ ಬರ್ತಕ್ಕಂಥ ಲೇಡೀಸ್ ಇರ್ಬೋದು ಅಥವಾ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದಿರ್ತಕ್ಕಂಥ ಅನೇಕ ಜನ ಮಹಿಳೆಯರಿದ್ದಾರೆ. ಅವರಿಗೆ ಕೂತ್ಕೊಳ್ಳೋಕ್ಕೆ ಒಂದು ಸರಿಯಾದ ಆಸನದ ವ್ಯವಸ್ಥೆ ಇಲ್ಲ ಇಲ್ಲಿ. ಅದೇ ರೀತಿ ಇನ್ನು ಕುಡಿಯುವ ನೀರು ಪೈಪಿಂದ ಗಿಡಕ್ಕೆ ಬಿಡ್ತಕ್ಕಂಥ ನೀರನ್ನು, ಆ ನೀರನ್ನು ಕುಡೀರಿ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥವ್ರಿಗೆ ಕೇಳಿದರೆ ಹೇಳ್ತಾರೆ ಇಲ್ಲಿ ಶುದ್ಧವಾದಂಥ ವಾಟರ್ ಇನ್ನೊಂದು 2 ದಿವಸದಲ್ಲಿ ಪ್ರಾರಂಭ ಆಗುತ್ತೆ ಅಂಥೇಳಿ. ಇಲ್ಲಿರ್ತಕ್ಕಂಥ ಮೋಟರ್, ನೀರನ್ನು ಸಪ್ಲೈ ಮಾಡ್ತಕ್ಕಂಥ ಮೋಟರ್ ಕೆಟ್ಟೋಗಿ ಭಾಳಷ್ಟು ದಿನಗಳಾಗಿದೆ. ಕೆಲವರು ಹೇಳ್ತಾರೆ ಶನಿವಾರ ಕೆಟ್ಟೋಗಿದೆ ಅಂತ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ ಶನಿವಾರ ಕೆಟ್ಟೋಗಿದೆ ಅಂತ. ಕೆಲವರು ಹೇಳ್ತಾರೆ ಸೋಮವಾರ ಕೆಟ್ಟೋಗಿದೆ ಅಂತ. ಇವರಿಗೆ ಸರಿಯಾದ ಮಾಹಿತಿ ಇಲ್ಲ. ಈಗ ತಾಲೂಕು ಕಚೇರಿಗೆ ಯಾಕೆ ಬರ್ತಾರೆ? ತಾಲೂಕು ಕಚೇರಿಯಲ್ಲಿ ಇರ್ಬೋದು, ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಇರ್ಬೋದು, ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಬೋರ್ಡನ್ನು ಹಾಕೊಂಡಿರ್ತಾರೆ. ಅದು ಬೋರ್ಡಾಗೆ ಉಳಿದಿದೆ ಹೊರತು ಯಾವುದೇ ರೀತಿಯ ಸಾರ್ವಜನಿಕರಿಗೆ ಒಂದು ಪ್ರಯೋಜನವಾಗ್ತಾ ಇಲ್ಲ. ನಾವು ಎಲ್ಲವನ್ನು ಈಗಾಗಲೇ ಶೂಟಿಂಗ್ ಮಾಡಿದ್ದೀವಿ. ಇವೆಲ್ಲವನ್ನು ಕೂಡ ಈಗಾಗಲೇ ನಾವು ಚಿತ್ರಣವನ್ನು ಮಾಡಿದ್ದೀವಿ. ಇದನ್ನು ತೋರಿಸಬೇಕು, ಸಾರ್ವಜನಿಕರಿಗೆ ಆಗ್ತಕ್ಕಂಥ ಕುಂದುಕೊರತೆಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವಂಥ ದೃಷ್ಟಿಯಿಂದಲೇ ನಾವು ಇವತ್ತು ಈ ತಾಲೂಕು ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಸಿದ್ದರಾಮಯ್ಯ ಅವರ ಒಂದು ಮಂತ್ರಿಮಂಡಲದಲ್ಲಿ ಪ್ರಭಾವಿ ಮಂತ್ರಿಗಳಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರ ಜಿಲ್ಲೆಯ ಪರಿಸ್ಥಿತಿ ಈ ರೀತಿ ಇದೆ ಅಂತಂದರೆ ಇದು ನಿಜವಾಗಿಯೂ ವಿಷಾದನೀಯ. ಕ್ಯಾಮರಾಮನ್ ಜೊತೆ ಮುರಳಿ ವ್ಯಾಸ್, ತಾಲೂಕು ಕಚೇರಿ, ಹೊನ್ನಾಳಿಯಿಂದ ಜನಶ್ರೀ ನ್ಯೂಸ್ಗಾಗಿ. ಹೊನ್ನಾಳಿ ತಾಲೂಕು ದಂಡಾಧಿಕಾರಿ ಕಚೇರಿಗೆ ಪ್ರತಿದಿನ ಗ್ರಾಮೀಣ ಪ್ರದೇಶಗಳಿಂದ ನೂರಾರು ಜನ ವಿವಿಧ ಕೆಲಸಗಳಿಗಾಗಿ ಬರ್ತಾರೆ. ಆದರೆ ಕಚೇರಿಯಲ್ಲಿ ಸರಿಯಾದ ವ್ಯವಸ್ಥೆ ಕೊರತೆಯಿಂದ ಜನರು ಗಂಟೆಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಕುಳಿತುಕೊಳ್ಳಲು ಸರಿಯಾದ ಆಸನ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ನಿಂತುಕೊಂಡೇ ಕಾಯ್ತಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಸ್ವಚ್ಛತೆ ಹಾಗೂ ಸೂಚನಾ ಫಲಕಗಳ ಕೊರತೆಯೂ ಸಾರ್ವಜನಿಕರಿಗೆ ದೊಡ್ಡ ಸಮಸ್ಯೆಯಾಗಿದೆ. ದೂರದ ಗ್ರಾಮಗಳಿಂದ ಬಂದ ಮಹಿಳೆಯರು, ವೃದ್ಧರು ಹಾಗೂ ಮಕ್ಕಳು ಇದರಿಂದ ಹೆಚ್ಚಿನ ತೊಂದರೆ ಅನುಭವಿಸುತ್ತಿದ್ದಾರೆ. ಅದೊಂದು ಬೇರೊಂದು ತಗೋಣ ಸರ್. ನೋಡ್ರಿ ನಾವೇನು ಮಾಡ್ತಿದ್ವಿ ಶೌಚಾಲಯ ಅಂತೇಳಿ
ಈ ಸಮಸ್ಯೆ ಬಗ್ಗೆ ಮಾಧ್ಯಮ ಮಿತ್ರರು ಪ್ರಶ್ನಿಸಿದ ವೇಳೆ ಕಚೇರಿಯ ಚಿರಸ್ತೆದಾರ್ ಜಯರಾಮ್ ಅವರೊಂದಿಗೆ ಮಾತಿನ ಚಕಮಕಿ ನಡೆದ ಘಟನೆ ಕೂಡ ನಡೆದಿದೆ. ಕಚೇರಿಯಲ್ಲಿ ಎಲ್ಲವೂ ಸರಿಯಾಗೇ ಇದೆ ಎಂದು ಅವರು ಪ್ರತಿಕ್ರಿಯಿಸಿದ ವೇಳೆ ವಿವಾದ ಉಂಟಾಗಿದ್ದು ಎಂದು ತಿಳಿದು ಬಂದಿದೆ. ಎಷ್ಟು ವರ್ಷ ಆಗಿದೆ? ಹೆಚ್ಚು ಕಡಿಮೆ ಒಂದಂತೂ ಇಲ್ಲಿದೆ, ಇಲ್ಲಿ ನೋಡಿ ತೋರಿಸಿ ಬನ್ನಿ ಸರ್, ಬನ್ನಿ. ಅದು ಬ್ಲಾಕೆ ಮಾಡಿ ಅಡ್ಡ ಹಲಿಗೆ ಇಟ್ಟಿದ್ದಾರೆ. ಬನ್ನಿ ಒಂದು ನಿಮಿಷ, ಬನ್ನಿ ತೋರಿಸಿ ಬನ್ನಿ ಎಲ್ಲಿ ನೀರು ಬರೋದು ಸೋಮವಾರದ ನಂತರ ಅವರೇ ಹೇಳಿದ್ದು ಅಂಗಡಿ ಇದೆ ಸರ್. ಸರ್ ನೀವು ನಮ್ಮನ್ನು ಇದೆ ಇಲಾಖೆ ಮುಖ್ಯಸ್ಥರು ಏನಾಗಿದೆ ಸರ್? ಏನಾಗಿದೆ? ಬೆಳಗ್ಗೆ ಸರ್ ಲಾಕ್ ಆಗಿದ್ವು, ಓಪನ್ ಮಾಡಿ ಇದು ಡೋರು. ನಾನು ಬೆಳಗ್ಗೆ ಅಲ್ಲಿನೇ ಬಂದಿದ್ದೆ. ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್. ಬ್ಲೀಚಿಂಗ್ ಪೌಡರ್ ಹಾಗೆ ಕ್ಲೀನ್ ಮಾಡಿಸಿ ಆಸಿಡ್ ಹಾಕಿ ನೋಡಿ ಸರ್, ನೋಡಿ ಸರ್ ಏನಾಗಿದೆ. ಅದು ಪೈಪ್ ಲೈನ್ ಅಲ್ಲಿ ಹೋಗಿರೋದು. ಇದು ಪೈಪ್ ಲೈನ್ ಇದೆಲ್ಲ ಏನ್ ಸರ್ ಇದು? ಅದು ಏನ ಬಾತ್ರೂಮ್ ಅಲ್ಲಿ ಇದು ನೋಡಿ, ಇಲ್ಲ ಪೈಪ್ ಲೈನ್ ಸರ್, ಒಂದು ತಾಲೂಕು ಆಫೀಸ್ ಅಂದ್ರೆ ಬರ್ತಾ ಇದೆಯಾ? ಸ್ಮೆಲ್ ಬರ್ತಾ ಇಲ್ವಾ? ಏನು ಭಾರಿ ವಾಸನೆ ಬಂದು ಅವ್ರು ಬಿಡಪ್ಪ ವಾರ ಜಾಸ್ತಿ ಕ್ಲೀನ್ ಮಾಡಿಸ್ತೀವಿ ನಾವು. ಅಲ್ಲ ಸರ್, ನನ್ನ ಸಂಬಂಧ ಕ್ಲೀನ್ ಇಲ್ಲ ಬಿಡಿ, ಅದು ಕ್ಲೀನ್ ಮಾಡಿಸ್ಬೇಕು. ಅದು ಕ್ಲೀನ್ ಮಾಡಿಸ್ಬೇಕು. ಆ ಥರ ಕ್ಲೀನ್ ಅಲ್ಲ. ಒಂದು ನಿಮಿಷ, ಈಗ ನೀವು ಮನೇಲಿ ಯೂಸಿಂಗ್ ವಾಶ್ರೂಮ್ ಇನ್ ಯುವರ್ ಹೋಮ್, ವಾಷಿಂಗ್ ಎಲ್ಲ ಇಟ್ಟಿದ್ದೀವಿ ಸರ್. ಅದು ಕ್ಲೀನ್ ಮಾಡಿರೋದಲ್ಲ, ಅದು ಕ್ಲೀನ್ ಮಾಡಿರೋದಲ್ಲ. ನೋಡಿ ಇಲ್ಲಿಗೆ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಬರ್ತಾ ಇಲ್ವಂತೆ ಅಂತ ಹೇಳ್ತೀರಿ. ಸ್ಮೆಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ಬಂದು ಹೋಗಿರ್ತಾರೆ. ಸಾರ್ವಜನಿಕರಿಗೆ ಬರೋಕ್ಕೆ ಸರ್ ಅಲ್ಲಿ ಬೋರ್ಡ್ ಏನ್ ಹಾಕೊಂಡಿದ್ದೀರಿ ಸರ್? ಒಂದ್ ನಿಮಿಷ, ಅಲ್ಲಿ ಬೋರ್ಡ್ ಏನ್ ಹಾಕೊಂಡಿದ್ದೀರಿ ಏನಂತ ನೋಡಿ. ನೀವೇ ನನಗೆ ಕನ್ನಡ ಓದಕ್ ಬರಲ್ಲ, ಏನಂತ ಹಾಕೊಂಡಿದ್ದೀರಿ? ನೋಡಿ ಸರ್, ಬೋರ್ಡ್ ಅದು ಮೇಲ್ಗಡೆ ಇದೆ ನೋಡಿ. ನೀವು ಹೇಳ್ತೀರಿ ಸಾರ್ವಜನಿಕರಿಗೆ ಅಂತ, ಅಂದ್ರೆ ನಿಮ್ ಸಿಬ್ಬಂದಿ ಹಾಳು ಮಾಡ್ತಿದ್ದಾರೆ. ಅದೇ ನಾವು ಬಾಕ್ಸ್ ಹಾಕೊಂಡಿದೀವಾ? ಅದು ಬೇಡ, ನೀವು ಫಸ್ಟ್ ಬೋರ್ಡ್ ಏನ್ ಹಾಕೊಂಡಿದ್ದೀರಿ ನೋಡಿ. ನನಗೆ ಕನ್ನಡ ಓದಕ್ ಬರಲ್ಲ, ಬೋರ್ಡ್ ಏನ್ ಹಾಕೊಂಡಿದ್ದೀರಿ ಸರ್, ಬಾಗ್ಲು ಹಾಕೊಂಡಿದ್ದಾರೆ. ವಾದ ಪ್ರಶ್ನೆ ಅಲ್ಲ, ನಾವು ವಾದ ಮಾಡ್ತಾ ಇರೋದು ಪಬ್ಲಿಕ್ಸಿಗೋಸ್ಕರ. ನಿಮ್ದೇ ಬೋರ್ಡ್, ನಾನೇನ್ ಹಾಕಿಲ್ಲ ಬೋರ್ಡ್. ಒಂದ್ ನಿಮಿಷ, ಬೋರ್ಡ್ ನಾನ್ ಹಾಕೊಂಡಿದೀವ? ಏನ್ ಹೇಳ್ತಾ ಇದ್ದೀರಿ ಸರ್? ಕೆಳಗಡೆ ಬಿಡಿ ಸರ್, ಅದು ಈಗ ಹಾಕಿರೋದು ಹಾಕೊಂಡಿರ್ಬೇಕು. ಈಗ ಹಾಕಿಲ್ವಾ? ಉಪ ಸಿಬ್ಬಂದಿಗಳಿಗೆ ನೀವೇ ಹಾಕೊಂಡಿದ್ದೀರಿ. ನೀವೇ ನೋಡಿ, ನೀವೇ ಸರಿ, ಅದು ಕ್ಲೀನ್ ಸರ್, ಬೆಳಗ್ಗೆ ನೋಡಿದ್ರೆ ಕ್ಲೋಸ್ ಇತ್ತು, ವಿಡಿಯೋ ಇದೆ. ಕ್ರಿಯೇಟ್ ಮಾಡ್ತೀವಿ. ನಾವೇ ಕ್ರಿಯೇಟ್ ಮಾಡಕೋಣ ಸರ್, ನಮಗೇನಾಗಬೇಕಾಗಿಲ್ಲ. ಈಗ ಹಾಕಿದ್ರು ಸರ್, ವಿ ಆರ್ ವರ್ಕಿಂಗ್ ಫಾರ್ ಪಬ್ಲಿಕ್ಸ್. ನಾವು ನೀವು ಅದೇ ತರ ತಿಳ್ಕೊಬೇಕು. ನಮಗೆ ಯಾರಿಂದ ಏನು ಬೇಕಾಗಿಲ್ಲ. ನಮಗೆ ಅಲ್ಲ, ವಿಡಿಯೋ ಇದೆ ಸರ್ ಮಾಡ್ಕೊಂಡಿತ್ತು ಹಂಗೆಲ್ಲ ಹೇಳ್ಬಿಡಿ ಸರ್. ಒಂದ್ ಸೆಕೆಂಡ್ ಸರ್, ಪ್ಲೀಸ್ ಒಂದ್ ಸೆಕೆಂಡ್ ಸರ್, ಪ್ಲೀಸ್. ಇಲ್ಲ ಅಂತ ಹೇಳ್ತೀರಿ ನೀವು. ನೀವು ಬೇಡ, ನಾವು ಬೇಡ. ಸಾರ್ವಜನಿಕರು 4 ಜನ ಬರ್ರಿ, ಗೊತ್ತಾಯ್ತಾ ಇಲ್ಲ ಅಂತ ಹೇಳ್ರಿ. ಬರ್ರಿ ಬರ್ರಿ, ಮುಗಿಲ್ವಲ್ಲ? ಸಾರ್ವಜನಿಕರು ಬರ್ರಿ. ನೀವು ಇವತ್ತು ಹೇಳಿಲ್ಲ ಅಂದ್ರೆ ನಿಮ್ ಸಮಸ್ಯೆ ಯಾರು ಬಗೆಹರಿಸಲ್ಲ. ಬರ್ರಿ, ನೋಡ್ರಿ ಸ್ಮೆಲ್ ಬರ್ತಾ ಇದೆಯಲ್ಲ, ನೋಡಿ ಸರ್, ಹೋಗಿ ನೋಡ್ರಿ. ಅವ್ರು ಹಂಗೆ ಇರ್ತಾರೆ. ನೀವು ಚೇಂಜ್ ಆಗ್ಲಿಲ್ಲ ಅಂದ್ರೆ ಅವ್ರು ಚೇಂಜ್ ಆಗಲ್ಲ. ಹೋಗಿ, ಸ್ಮೆಲ್ ಬರ್ತಾ ಇಲ್ಲ ಅಂತ ನೋಡಿ. ಅಲ್ಲ ಬರ್ರಿ, ಹಂಗೆ ಹೇಳೋಗೋದಲ್ಲ. ಈ ಕಡೆ ಬರ್ರಿ, ಇಲ್ಲಿ ಬರ್ರಿ. ಕೆಲ ರೈತರು ತಮ್ಮ ಹೊಲಗಳ ಕೆಲಸ ಬಿಟ್ಟು ಕಚೇರಿಗೆ ಬಂದರೂ ಅಧಿಕಾರಿಗಳನ್ನ ಭೇಟಿ ಮಾಡಲು ಸಾಧ್ಯವಾಗದೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಾಶ್ರೂಮ್ಸ್ ಇದೆಯಾ ಇಲ್ಲಿ? ಅದೇನನ್ನು ಸಿ ಒಳಗಡೆ ಹೋಗಿದ್ರಲ್ಲ, ಈಗ ಮಾತಾಡಿದ್ರೆ ಅದು ಉಪಯೋಗಿಸಕ್ಕೆ ಯೋಗ್ಯವಾಗಿದೆಯಾ? ಇಲ್ಲ. ಜೋರಾಗಿ ಮಾತಾಡಿ. ಇದನ್ನ ಹೇಳಿದ್ದೀರಾ? ಸ್ಮೆಲ್ ಬರುತ್ತೆ, ಉಪಯೋಗಿಸಕ್ಕೆ ಯೋಗ್ಯ ಇಲ್ಲ, ಕುಡಿಯೋ ನೀರಿನ ಇದಿಲ್ಲ ಇಲ್ಲಿ. ಆಮೇಲೆ ನೀವು ಎಷ್ಟು ದಿವಸದಿಂದ ಓಡಾಡ್ತಾ ಇದ್ದೀರಿ? 15 ದಿವಸ ಆಯಿತು. ಏನಂತಾರೆ ಬಂದಾಗೆಲ್ಲ? ನೀವೇನು ಹೇಳಿದ್ದೀರಿ ಅದಕ್ಕೆ? ನೀವು ತಹಶೀಲ್ದಾರ್ಗೆ ಮೀಟ್ ಮಾಡಕ್ಕೆ ಬರ್ತಾ ಇರೋದು? ತಹಶೀಲ್ದಾರ್ ಸಿಕ್ಕಿಲ್ವಾ ನಿಮಗೆ? ಇದೇ ಹೇಳ್ತಾ ಇದ್ದೀನಿ, ನೀನು ನಿಮ್ಮ ಕೆಲಸ ಆಗಿಲ್ಲ. ಇಲ್ಲ, ಒಂದು ತಿಂಗಳ. ನೀವು ಎಷ್ಟಿಂದ ಬಸ್ ನಿಮ್ಮ ಮಗನ? ನೀವೇನು ಕೆಲಸಕ್ಕೆ ಬರ್ತಾ ಇದ್ದೀರಿ? ಎಷ್ಟು ದಿವಸ ಆಯಿತು? ಈಗ ನೀವು ಯಾವ ಬೇರೆ ಊರಿಂದ ಬರೋದಾ? ಬಸ್ಸಲ್ಲಿ ಬೆಳಗ್ಗೆನೇ ಬಂದಿರ್ತೀರಿ. ಬೆಳಗ್ಗೆ ಬಂದರೆ ನಿಮಗೆ ಇಲ್ಲಿ ಕುಡಿಯೋಕ್ಕೆ ನೀರಿಂದೆಲ್ಲ ಅವಕಾಶ ಇದೆಯಾ? ಇಲ್ಲ. ಟಾಯ್ಲೆಟ್ಸ್ ಎಲ್ಲ ಅವಕಾಶ ಇದೆಯಾ? ಇಲ್ಲ. ಗಬ್ಬು ಯೂಸ್ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅದು. ಅಲ್ಲಿ ಹೋದ್ರೆ ಅದನ್ನು ಬರಲ್ಲ ವಾಪಸ್. ಮತ್ತೆ ನೋಡಿ ವಾಪಸ್ ಬರ್ಬೇಕು ನಾವು. ಎಷ್ಟು ದಿವಸದಿಂದ ಓಡಾಡ್ತಿದ್ದೀರಿ ನೀವು? ನಾವೊಂದು ತಿಂಗಳು. ಏನು ಹೇಳ್ತಾರೆ? ಕೆಲಸ ಆಗಿಲ್ಲ ನಿಮಗೆ? ಅಲ್ಲಿಂದ ಅವ್ರು ಬಂದ್ರೆ ಫೈಲ್ ಪುಟಪ್ ಆಗಿದೆ, ಹೋಗ್ಲಿ. ಫೈಲ್ ಎಲ್ಲಿದೆ ಅಂತ ನಾನು ಗೊತ್ತಿದೆ ನಿಮಗೆ? ನನಗೆ ಈಗ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲ. ಏನು ಹೇಳ್ತಾರೆ ಕೇಳಿದ್ರೆ? ಹೋಲ್ಸ ಮಾಡ್ತೀವಿ ಅಂತಾನೆ, ಅವ್ರ ಬದಲು ಇವ್ರ ಬದಲು ಅಂತ ಹೇಳಿ. ಸರಿ, ನಿಮ್ಮ ಹೆಸರು ಯಾವುದು? ನೋಡಿ, ನೀವು ಎಷ್ಟು ದಿವಸದಿಂದ ಬರ್ತಿದ್ದೀರಿ ಸರ್? ಎಷ್ಟು ದಿವಸದಿಂದ ಅಲಿತಾ ಇದ್ದೀರಿ? ಬರ್ತಾ ಇದ್ದೀರಿ? ಸಫಲ ನೋಡಿ ಬೇಕಿತ್ತು, ಹಂಗಾಗಿ ಗೊತ್ತಾಗಿದೆ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ? ಒಂದು ವಾರ. ಏನು ಹೇಳ್ತಾರೆ? ಕುರ್ಚಿ ತೆಗೆದಿಲ್ಲ, ಇವತ್ತು ಬಾ, ನಾಳೆ ನೀವೇನು ಅವ್ರಿಗೇನು ಬೇರೆ ಮಾತಾಡಿಲ್ಲ? ಅವ್ರಿಗಿಂತ ಮೇಲಿನ ಅಫಿಷಿಯಲ್ ಹೇಳಿದ್ರೆ ಅವರು ತಕ್ಕೊಂಡ್ರೆ ನಿನ್ನೆ ಮೊನ್ನೆ ರಜೆ ಇತ್ತಲ್ಲ, ಸೋಮವಾರ ಬಂದಿದ್ದು ಕೊಡ್ತೀನಿ ಅಂತ ಹೇಳಿದಾರೆ. ಸರಿ, ನೀವು ಬೇರೆ ಊರಿಂದ ಬರೋದಾ? ತಿರುಕಟ್ಟೆ.
ಬಾತ್ರೂಮ್ ಬಾತ್ರೂಮ್ ಭಾಳ ವಾಸನೆ ಇದೆ. ಇಲ್ಲಿ ಸಾರ್ವಜನಿಕ ಕುದಿರಕ್ಕೂ ಚೇರ್ಲ 2-3 ಹಾಕಿದ್ದಾರೆ. ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಕೇಳಿದ್ರೆ ಏನು ಹೇಳ್ತಾರೆ? ಏನು ಹೇಳ್ತಾರೆ ಇದೆ ನೀರು ಹೇಳ್ತಾರೆ ಇನ್ನು. ಯಾವ ನೀರು ತೋಸ್ರಿ ಯಾವ ನೀರು? ಹೀಗೆ ಕುಡಿ ನೀರು ಹೇಳ್ತಾರಾ? ನೋಡಿ, ಇದು ಕುಡಿಯಲಿಕ್ಕೆ ಯೋಗ್ಯವಾಗಿಲ್ಲದೆ ಇರೋದು, ಗಿಡಕ್ಕೆ ಬಿಡ್ತಕ್ಕಂಥ ನೀರು. ಈ ನೀರನ್ನ ಕುಡಿಯಿರಿ ಅಂತ ಹೇಳಿ ಬರ್ತಕ್ಕಂಥ ಎಷ್ಟೋ ಜನ ಬರ್ತಾರೆ, ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ. ಈಗ ನಾವು ಅನೇಕ ಹಳ್ಳಿಯವ್ರನ್ನ ಮಾತಾಡಿಸಿದ್ವಿ. ನಾವಿವತ್ತು ಬಂದಿರತಕ್ಕಂಥದ್ದೇ ಈ ಒಂದು ತಾಲೂಕು ಆಫೀಸಿನ ಕರ್ಮಕಾಂಡವನ್ನು ಹೊರಗೆ ತೆಗಿಲಿಕ್ಕೆ. ನಾವು ಮೊದಲಿಗೆ ಬಂದು ಸಾಮಾನ್ಯ ಜನಗಳಂತೆ ಇದರ ಒಳಭಾಗದಲ್ಲಿ ಎಲ್ಲ ಕಡೆ ತಿರುಗಾಡಿದ್ವಿ, ಎಲ್ಲ ಶೌಚಾಲಯವನ್ನು ನೋಡಿದ್ವಿ. ಅದೇ ರೀತಿ ಕೆಲವು ಶೌಚಾಲಯಕ್ಕೆ ಬೀಗ ಹಾಕೊಂಡಿದ್ದಾರೆ. ಕೇಳಿದರೆ ಅವ್ರು ಯಾರೋ ಅಧಿಕಾರಿಗಳು ಹೇಳ್ತಾರೆ ನಾವು ದಿನ 2 ದಿವಸಕ್ಕೊಂದ್ಸಲ ಕ್ಲೀನ್ ಮಾಡಿಸ್ತೀವಿ ಅಂತ. ಈಗ ನಿಮ್ಮ ಎದುರುಗಡೆನೆ ಅನೇಕ ಜನ ಬೇರೆ ಬೇರೆ ಊರಿನಿಂದ ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿಯೇ ಈ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರ್ತಾ ಇರೋದು ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಗಂಭೀರವಾದಂತಹ ಅನುಮಾನಗಳಿಗೆ ಕಾರಣವಾಗಬಹುದು. ಅಥವಾ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣನ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಚಿವರು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಸಮಾಧಾನ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಹಂಗಂದ್ರೆ? ಶೂಟ್ ಆಗಿದೆ ಸರ್, ಅವ್ರ ಹತ್ರ ಹೇಳಿದ್ರೆ ಶೂಟ್ ಆಗಿದೆ. ಶೂಟ್ ಆಗಿದೆ. ಇಲ್ಲ ಸರ್, ನಮ್ಮದು ಇದರಲ್ಲ ಅವ್ರದ್ದೇ ಪೇಡಿಎಫಿಕ್ಷನ್ ಇಲಾಖೆ ಕೊಡ್ತಾರೆ. ಆ ಕಡೆ ಸರ್ವೆ ಇಲಾಖೆ ಇದೆ. ಇಲ್ಲ ಅವರು ಸ್ವಲ್ಪ ಜೋರಾಗಿ ಮಾತಾಡಿದ್ರು ನಮ್ಮ ಹತ್ರ. ಅದಕ್ಕೆ ನಾವು ಒಂದು 10 ಜನ ಪಬ್ಲಿಕ್ಸ್ ಇದ್ವಿ. ಯಾಕೆ ನಾವು ಹೇಳಿದರೆ ಅವರು ನಂಬಿಕೆ ಇಲ್ಲಪ್ಪ, ಚಾನಲ್ನವ್ರ ಬಗ್ಗೆ ನಂಬಿಕೆ ಇಲ್ಲ. ಅದಕ್ಕೆ ಒಂದು 10 ಜನ ಪಬ್ಲಿಕ್ಸ್ ಒಳಗಡೆ ಅವ್ರು ಎದುರಿಗೆ ಬಂದು ಹೇಳಿಲ್ಲ, ಕಾಲಿಡಕ್ಕೂ ಅಸಹ್ಯ ಆಗುತ್ತೆ ಅಂತ ಹೇಳಿ. ಅದು ಕ್ಲೀನ್ ಮಾಡಿದ್ರೆ ಎಂಥ ಒಂದು ಸಣ್ಣ ಮಗು ಕೇಳಿದ್ರು ಗೊತ್ತಾಗುತ್ತೆ. ಕ್ಲೀನ್ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆಯೋ 5 ವರ್ಷ ಆಗಿದೆಯೋ, ಪ್ರತಿ 2 ದಿವಸಕ್ಕೊಂದ್ಸಲ ಕ್ಲೀನ್ ಮಾಡಿಸ್ತೀವಿ ಅಂತ. ಏನು ಸರ್ ಹೀಗಾಗುತ್ತೆ? ನಾವು ಪಬ್ಲಿಕ್ಸ್ ಬರ್ತಕ್ಕಂಥ ಆಫೀಸಿನ ಪರಿಸ್ಥಿತಿನೇ ಹೇಗಾಗುತ್ತೆ? ಹೇಗೆ ಅದರ ಮುಂಚೆ ಯಾವತ್ತು ವಾಶ್ರೂಮ್ ಹೋಗಿಲ್ಲ. ಇಲ್ಲಿ ಮಾಡ್ತಿದ್ರು ಮುಂಚೆ ಎಲ್ಲ ಜನ, ಯಾಕಂದ್ರೆ ವಾಶ್ರೂಮ್ ಅವಕಾಶ ಇರ್ತಿಲ್ಲ. ಇಲ್ಲಿ ಇಲ್ಲಿ ಮಾಡ್ತಿದ್ರು ಬೇರೆ ಹಾಕೊಂಡಾರೆ, ಇಲ್ಲಿ ಬಿಟ್ಟಾರೆ. ಲೈಬ್ರರಿ ಹಿಂಬದಲ್ಲಿ ಹೋಗ್ತಾ ಇದ್ದಾರೆ. ಆ ಹಂತಕ್ಕೆ ಅಷ್ಟು ಗಲೀಜು ಹೊರಗಡೆ ಅವಕಾಶ ಇಲ್ಲ ಪಬ್ಲಿಕ್ಕಿಗೆ. ಯಾಕಂದ್ರೆ ಸಿಬ್ಬಂದಿಗಳಿಗೆ ಅವಕಾಶ ಇಲ್ಲ, ಸಿಬ್ಬಂದಿಗಳಿಗೆ ಮಾತ್ರ ಅಂತಾನೆ. ಯಾಕೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಬೀಗ ಹಾಕಿರ್ತಾರೆ ಪಾಪ. ಅವ್ರಿಗೆ ಕಷ್ಟ ಮಾಡಕ್ ಗೊತ್ತಾಗಲ್ಲ, ಅವ್ರು ಬೀಗ ಹಾಕಿರ್ತಾರ, ಇದು ಬೀಗ ಹಾಕಿರ್ತಾರೆ. ನಮ್ಮಲ್ಲಿ ಸಾರ್ವಜನಿಕರು ಹಳ್ಳಿಯರು ನಮಗೆ ಎಲ್ಲ ಸರಿ ಜಾಗ ಸಹಿತ ಹೋಗ್ಬಿಡ್ತೀವಿ. ಬೀಗ ಹಾಕಿದ್ರೆ ಹೋಗೋದಿಲ್ಲ. ಮುಂಚೆ ನಾವೆಲ್ಲ ಈ ಮೂಲೆಯಲ್ಲಿ ಆ ಲೈಬ್ರರಿ ಹಿಂಬಾಗದಲ್ಲಿ ಹೋಗ್ತಾ ಇದ್ವಿ. ನೀವು ಕೂಡ ಬೀಗ ಹಾಕಿರ ಒಂದು ಗಲೀಜಿದೆ. ನಾನು ಇಲ್ಲಿ ತನಕ ಯಾವತ್ತೂ ಹೋಗಿಲ್ಲ. ಇಷ್ಟು ತಹಶೀಲ್ದಾರ್ ಅವರು ಗಮನಕ್ಕೆಲ್ಲ ತರಬೇಕು ಸರ್. ಇಲ್ಲಾಂದರೆ ನಾನು ಎಸ್ ಮಲ್ಲಿಕಾರ್ಜುನ ಅವರಿಗೆ ಡೈರೆಕ್ಟಾಗಿ ನಾನು ಏನೋ ಮಾಡ್ತೀನಿ. ಯಾಕೆಂದರೆ ನಾವು ಯಾರ ಪರವಾಗಿ ಬಂದವ್ರನ್ನ, ನಾವು ಬಂದಿರ್ತಕ್ಕಂಥದ್ದು ಪಬ್ಲಿಕ್ಸ್ ಪರವಾಗಿ. ನಮಗೆ ಇದರಿಂದ ಏನಾಗಬೇಕಾಗಿದೆ, ಸರ್ಕಾರಿ ಕಚೇರಿ ಅಂತ ಮೇಲೆ ಯು ಹ್ಯಾವ್ ಟು ಮೇಂಟೈನ್ ಆಲ್ ಎವ್ರಿಥಿಂಗ್ ಹಿಯರ್. ಯಾಕೆಂದರೆ ಯಾರೇನು ಕೈಯಿಂದ ಕೊಡೋದಿಲ್ಲ, ಸರ್ಕಾರ ಕೊಡುತ್ತೆ. ಸರ್ಕಾರ ಕೊಡೋದು ಯಾಕೆ? ಸಾರ್ವಜನಿಕರು ಚೆನ್ನಾಗಿರಲಿ, ಅವರ ಪರ್ಸನಲ್ ಕೆಲಸಗಳಿಗೋಸ್ಕರ ಇಲ್ಲಿ ಬರ್ತಾರೆ. ಅದು ಒಂದೇ ಅಲ್ಲ, ತುಂಬ ಕಂಪ್ಲೇಂಟ್ ಇದೆ. ಈಗ ಅಲ್ಲಿ ನೋಡಿ, 4 ತಿಂಗಳಿಂದ ಒಬ್ಬರು ಓಡಾಡ್ತಾ ಇದ್ದಾರೆ. ಏನಾಗಾದ್ರೆ ಈ ಟೇಬಲ್ ಕೇಳಿದ್ರೆ ಆ ಟೇಬಲ್ ಕೇಳಿ ಇನ್ನೊಂದು ಟೇಬಲ್ ಹೋಗ್ತಾ ಇರ್ತಾರೆ. ಏನಿದೆ ಅರ್ಥ ಆಗ್ತಾ ಇಲ್ಲ. ಮೇಂಟೆನೆನ್ಸ್ ಬಿಡಿ, ಹೋಗಿ ಮೇಂಟೆನೆನ್ಸ್ ಈಗ ನಾಳೆ ಸರಿ ಮಾಡ್ತೀನಿ ಅಂತ ಕರ್ಕೊಂಡು. ಏನು ವಾಟ್ ಅಬೌಟ್ ಡಾಕ್ಯುಮೆಂಟ್ ಬಗ್ಗೆನೂ ಈ ಥರ ಮಾಡಿಬಿಟ್ರೆ ಹೇಗೆ ಮಾಡಬೇಕು? ಸಾಹೇಬರಿಗೆಲ್ಲ ದಯವಿಟ್ಟು ನೀವು ರಿಪೋರ್ಟ್ ಮಾಡಬೇಕು. ಇಲ್ಲಾಂದ್ರೆ ನಾನು ಡೈರೆಕ್ಟಾಗಿ ಈಗ ಎಸ್ ಮಲ್ಲಿಕಾರ್ಜುನ ಅವರಿಗೆ, ನಮಗೇನು ಹೆಸಿಟೇಷನ್ ಇಲ್ಲ, ಅಲ್ಲಿ ಯಾರಿಗೇನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದಿಲ್ಲ, ಯಾರ ಹತ್ರ ಇದು ಮಾಡೋಕ್ಕೆ ಬಂದಿಲ್ಲ. ನಮಗೇನು ಪಬ್ಲಿಕ್ಸಿಗೆ ತೊಂದರೆ ಆಗಲ್ಲ. ನಮಗೆ ತುಂಬ ಜನ ಪಬ್ಲಿಕ್ಸಿನ ಫೋನ್ ಬಂದಿದ್ದ ಪುಸ್ತಕ ನಾನು ಇವತ್ತು ವಿಸಿಟ್ ಮಾಡ್ತೀನಿ ಸರ್. ಇದನ್ನ ಶೌಚಾಲಯ ನೋಡಿ ಪ್ರತಿಯೊಂದು. ಇನ್ನೊಂದೆಡೆ ಸಭೆ ಮುಗಿಸಿ ಬಂದಂತಹ ತಹಶೀಲ್ದಾರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಕಚೇರಿಯಲ್ಲಿ ಕಂಡುಬಂದಿರುವಂತಹ ಸಮಸ್ಯೆಗಳನ್ನು ಪರಿಶೀಲಿಸಿ ಶೀಘ್ರವೇ ಸರಿಪಡಿಸಲಾಗುತ್ತೆ ಎಂದು ಭರವಸೆ ನೀಡಿದ್ದಾರೆ. ಸಾರ್ವಜನಿಕರಿಗೆ ಅಗತ್ಯವಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದು ಆಡಳಿತದ ಹೊಣೆಗಾರಿಕೆ ಆಗಿರುತ್ತೆ. ಆದರೆ ಹೊನ್ನಳ್ಳಿ ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ಈ ಸಮಸ್ಯೆಗಳು ಮುಂದುವರಿಯುತ್ತಿರುವುದು ಜನರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಸಮಸ್ಯೆಗಳು ಯಾವಾಗ ಪರಿಹಾರವಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.